ಈಗ ಹಿಸ್ಟ್ರಿನೇ ಇರೋದಿಲ್ಲ. ನೀವು ಹೇಳಿದಾಗೆ ಪೇರೆಂಟ್ಸ್ಗೆ ಯಾರಿಗೂ ಡಯಾಬಿಟಿಸ್ ಇರೋದಿಲ್ಲ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಲಕ್ಷಣಗಳಿಂದ ಡಯಾಬಿಟಿಸ್ ಇರಬಹುದು ಅನ್ನುವಂಥ ಸೂಚನೆಗಳು ಸಿಗ್ತಿರುತ್ತೆ. ಹಾಗಾಗಿ ಆ ಸಿಂಪ್ಟಮ್ಸ್ನ ತಿಳಿಸ್ಬೋದಾ? ಡಯಾಬಿಟಿಸ್ ಜೆನೆಟಿಕ್ ಆಗಿ ಬರುತ್ತೆ ಅನ್ನೋದು ಒಂದು ಕಾರಣ. ಬಟ್ ಡಯಾಬಿಟಿಸ್ ಅಂತ ಹೇಳಿದ್ರೆ ಅದು ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್. ನಾವು ನಮ್ಮ ಲೈಫ್ ಸ್ಟೈಲ್ನ ಹೇಗೆ ಇಟ್ಕೋತಾ ಇದ್ದೀವಿ, ಎಷ್ಟು ಕ್ಯಾಲರೀಸ್ ತಿಂತಾ ಇದ್ದೀವಿ ದಿನಕ್ಕೆ, ಏನೇನು ಊಟ ಮಾಡ್ತಾ ಇದ್ದೀವಿ, ನಾವು ಎಷ್ಟು ಕ್ಯಾಲರೀಸ್ ತಿಂತಾ ಇದ್ದೀವಿ, ಅದರಲ್ಲಿ ನಾವು ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತಾ ಇದ್ದೀವಿ ಥ್ರೂ ಎಕ್ಸಸೈಸ್ ಆದರೂ ಆಗಲಿ, ಥ್ರೂ ನಿಮ್ಮ ಫಿಸಿಕಲ್ ಎಕ್ಸಸೈಸ್ ಆರ್ ವಾಕಿಂಗ್ ಯಾವುದಾದ್ರೂ ಆಗಲಿ, ನಿಮ್ಮ ಬಾಡಿಗೆ ಎಷ್ಟು ಎಕ್ಸಸೈಸ್ ಸಿಗ್ತಾ ಇದೆ, ಸ್ಮೋಕಿಂಗ್ ಆಲ್ಕೋಹಾಲ್ ಏನಾದರೂ ಹ್ಯಾಬಿಟ್ಸ್ ಇದೆಯಾ, ನಿಮ್ಮ ಲೈಫ್ ಸ್ಟೈಲ್ ಒಟ್ಟಿಗೆ ಹೇಗಿದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿ ಕೂಡ ನಿಮಗೆ ಡಯಾಬಿಟಿಸ್ ಬರುತ್ತೆ. ಸೊ ನೀವು ಕೇಳಿದ ಹಾಗೆ ಕೆಲವೊಬ್ರು ಪೇಷಂಟ್ಸಲ್ಲಿ ಸಿಮ್ಟಮ್ಸ್ ಕೂಡ ಇರಲ್ಲ. 40% ಪೇಷಂಟಲ್ಲಿ ಸಿಂಪ್ಟಮ್ಯಾಟಿಕ್ ಇರ್ತಾರೆ, ಯಾವುದು ಸಿಂಪ್ಟಮ್ ಇರಲ್ಲ. ಆಕ್ಸಿಡೆಂಟಲ್ಲಿ ಅವರು ರುಟೀನ್ ಬ್ಲಡ್ ಚೆಕಪ್ ಮಾಡಿಸ್ತಿರ್ತಾರೆ. ಸೊ ಆವಾಗ ನಾವು ಬ್ಲಡ್ ಚೆಕಪ್ಪಲ್ಲಿ RBS ರ್ಯಾಂಡಮ್ ಬ್ಲಡ್ ಶುಗರ್ ಮಾಡಿದಾಗ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಆವಾಗ ನಾವು ಅದಕ್ಕೆ ಆಕ್ಸಿಡೆಂಟಲ್ ಫೈಂಡಿಂಗ್ ಅಂತ ಹೇಳ್ತೀವಿ. ಬಿಕಾಸ್ ಅವ್ರು ಯಾವುದೋ ಸಿಂಪ್ಟಮ್ಸು ಇದೆ ಅಂತ ನಮ್ಮ ಕ್ಲಿನಿಕ್ಗೆ ಬರಲ್ಲ. ಅದು ಯಾವುದೋ ಜ್ವರ ಬಂತು, ಲೈಕ್ ಮಲೇರಿಯಾ ಬಂತು, ಟೈಫಾಯ್ಡ್ ಬಂತು ಅಂತಂದಾಗ ಡಯಾಬಿಟಿಸ್ ಕೂಡ ಡಿಡಕ್ಟ್ ಆಗೋದು ಥ್ರೂ ಬ್ಲಡ್ ಟೆಸ್ಟ್. ಸೊ ನಾವು ವೈಡಾಲ್ ಟೆಸ್ಟ್ ಟೈಫಾಯ್ಡಿಗೆ ಮಾಡಿದಾಗ, ಜೊತೆಗೆ ನಾವು CBC ಅಂತ ಮಾಡಿಸ್ತೀವಿ. ಬ್ಲಡ್ ಟೆಸ್ಟ್ ಅಂತ ಹೇಳಿದಾಗ ನಾವು ಒಂದು ಸೆಟ್ ಆಫ್ ಟೆಸ್ಟ್ನ ಮಾಡ್ತೀವಿ. ಅದರಲ್ಲಿ ನಮಗೆ ಡಯಾಬಿಟಿಸ್ ಪ್ಯಾರಾಮೀಟರ್ಸ್ ಚೆಕ್ ಮಾಡೋದು ಒಂದು ಪ್ರೋಟೋಕಾಲ್ ಆಗಿರುತ್ತೆ. ಸೊ ಆವಾಗ ಆ ಥರ ಚೆಕ್ ಮಾಡಿದಾಗ ಕೂಡ ನಮಗೆ ಶುಗರ್ ಲೆವೆಲ್ ವ್ಯತ್ಯಾಸ ಗೊತ್ತಾಗುತ್ತೆ. ಸೊ ಈ ಥರ ವಿತೌಟ್ ಸಿಂಪ್ಟಮ್ಸ್ ಇರೋರು FBS ಜಾಸ್ತಿ ಇದೆ, PPBS. FBS ಅಂತಂದರೆ ಊಟಕ್ಕೆ ಮುಂಚೆ ನಾವೇನು ಮಾಡಿಸ್ತೀವಿ, ಬಿಫೋರ್ ಫುಡ್ ನಾವೇನು ಟೆಸ್ಟ್ ಮಾಡಿಸ್ತೀವಿ ಅದಕ್ಕೆ FBS ಅಂತ ಹೇಳ್ತೀವಿ, ಫಾಸ್ಟಿಂಗ್ ಬ್ಲಡ್ ಶುಗರ್. ಸೊ PPBS ಅಂತ ಹೇಳಿದಾಗ ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್, ಅದು ಊಟ ಆದಮೇಲೆ. ಸೊ ಈ ಎರಡು ಟೆಸ್ಟ್ ಮೇಲೆ ಡಿಪೆಂಡ್ ಆಗಿ ನಾವು ಡಯಾಬಿಟಿಸ್ ಅಂತ ಲೇಬಲ್ ಮಾಡಲ್ಲ. ನಮಗೊಂದು ಟೆಸ್ಟ್ ಬರುತ್ತೆ HbA1c ಅಂತ, ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಒಂದು ಬರುತ್ತೆ. ಎವ್ರಿ 3 ಮಂತ್ಸ್ಗೆ ನಾವು ಅದನ್ನು ಮಾಡಿಸ್ತೀವಿ. ಸೊ ಅದನ್ನು ಮಾಡಿಸಿದಾಗ ಅದರ ವ್ಯಾಲ್ಯೂಸ್ ಅಕಸ್ಮಾತ್ ಜಾಸ್ತಿ ಇದ್ದರೆ, ಇಫ್ ಇಟ್ ಇಸ್ ಮೋರ್ ದ್ಯಾನ್ 6ಗಿಂತ ಜಾಸ್ತಿ ಇದ್ದರೆ ವಿ ಲೇಬಲ್ ದ್ಯಾಟ್ ಪೇಷಂಟ್ ಆಸ್ ಡಯಾಬಿಟಿಸ್. ಸೊ ಡಯಾಬಿಟಿಸ್ ಇರೋ ಎಲ್ಲ ಪೇಷಂಟ್ಸ್ಗೂ ಲಕ್ಷಣ ಇರಬೇಕು ಅಂತ ಇರಲೂ ಇಲ್ಲ. ವಿತೌಟ್ ಸಿಂಪ್ಟಮ್ಸ್ ಕೂಡ ನಾವು ಡಯಾಬಿಟಿಸ್ನ ಡಯಾಗ್ನೋಸ್ ಮಾಡಿರೋ ಪೇಷಂಟ್ಸ್ನ ನಾವು ನೋಡಿದ್ದೀವಿ. ಆಕ್ಸಿಡೆಂಟಲ್ ಫೈಂಡಿಂಗ್ಸಲ್ಲಿ ಬರ್ತಾರೆ. ಅವ್ರ ಒಂದು ಲಕ್ಷಣ ಅಂತ ನಾವು ನೋಡಿದಾಗ ಒಬ್ರೊಬ್ರಿಗೂ ಒಂದೊಂದು ಥರ ಲಕ್ಷಣ ಇರುತ್ತೆ. ಒಬ್ಬರು ಇನ್ಕ್ರೀಸ್ ಥರ್ಸ್ಟಿಂದ ಬರ್ತಾರೆ. ಒಂದು ಸೆಟ್ ಆಫ್ ಸಿಂಪ್ಟಮ್ಸ್ ಇರುತ್ತೆ. ಸಿಂಪ್ಟಮ್ಸ್ ಅಂತ ಮಾತಾಡಿದಾಗ ಈಗ ಇನ್ಕ್ರೀಸ್ ಥರ್ಸ್ಟ್ ಆರ್ ರಾತ್ರಿ ಹೊತ್ತು ಜಾಸ್ತಿ ಯೂರಿನೇಷನ್ಗೆ ಹೋಗೋದಾದ್ರೂ ಆಗಲಿ, ಸ್ವಲ್ಪ ಲೇಟಾಗಿ ಊಟ ಮಾಡಿದ್ರೆ ಕೈಕಾಲು ನಡ್ಕ ಬರೋದಾಗಲಿ, ಅವ್ರ ತಲೆ ಸುತ್ತು ಬರೋದಾಗಲಿ, ಎಲ್ಲಾದರೂ ಇನ್ಫೆಕ್ಷನ್ ಆಯಿತು, ನಿಮಗೆ ವೂಂಡ್ ಎಲ್ಲಾದರೂ ಆಯಿತು ಅಂತಂದರೆ ಅದು ಬೇಗ ವಾಸಿ ಆಗಲ್ಲ. ಅದು ಅಲ್ಸರ್ ಆಗಿ ಟರ್ನ್ ಆಗಿ ಫುಲ್ ಪಸ್ ಫಾರ್ಮೇಷನ್ ಆಗಿ ಆ್ಯಂಡ್ ತುಂಬ ವೀಕಾಗಿ ಅನ್ಸೋದು. ವಿತೌಟ್ ರೀಸನ್ ನಿಮ್ಗೆ ತುಂಬ ವೀಕಾಗಿ ಅನ್ಸೋದು, ಒಂದು ಸ್ವಲ್ಪ ನಡೆದ್ರೂ ಕೂಡ ವೀಕ್ ಥರ ಅನ್ಸೋದು. ಊಟ ಕರೆಕ್ಟಾಗಿ ಮಾಡಿಲ್ಲ, ಸ್ವಲ್ಪ ಊಟ ಮಾಡಿದ್ದೀವಿ ಅಂತಂದರೆ ಮತ್ತೆ 2 ಅವರ್ಸಲ್ಲಿ ಮತ್ತೆ ಹಸು ಆಗುತ್ತೆ. ಬಿಕಾಸ್ ಅವ್ರಿಗೆ ಶುಗರ್ ಆ ರೆಗ್ಯುಲೇಷನ್ ಅನ್ನೋದು ಕರೆಕ್ಟ್ ಇರಲ್ಲ. ಒಂದು 10 ನಿಮಿಷ ಲೇಟ್ ಆಯಿತು ಅಂತಲೂ ಫುಲ್ ಸ್ವೆಟ್ ಆಗಿಬಿಡ್ತಾರೆ. ಅವ್ರ ಫುಲ್ ಅವ್ರಿಗೆ ಕೈಕಾಲೆಲ್ಲ ನಡ್ಕ ಬರುತ್ತೆ. ಇದೆಲ್ಲ ಒಂದು ಸೆಟ್ ಆಫ್ ಸಿಂಪ್ಟಮ್ಸ್. ಸೊ ಈ ಸಿಂಪ್ಟಮ್ಸಿಂದ ಪೇಷಂಟ್ ಬಂದಾಗ ನಾವು ಅವ್ರ ಲೈಫ್ ಸ್ಟೈಲು, ಅವ್ರ ಹಿಸ್ಟ್ರಿ ಎಲ್ಲ ತೊಗೊಂಡು ಕೆಲವೊಂದು ಟೆಸ್ಟ್ ಮಾಡ್ಸಕ್ಕೆ, ಬಿಕಾಸ್ ಇದು ಸಸ್ಪೆಕ್ಟೆಡ್ ಕೇಸ್ ಆಫ್ ಡಯಾಬಿಟಿಸ್ ಆಗಿರುತ್ತೆ. ಡಯಾಬಿಟಿಸ್ ಲಕ್ಷಣಗಳಷ್ಟೇ ತೋರಿಸ್ತಾ ಇರ್ತಾರೆ ಪೇಷಂಟ್ಸ್. ಸೊ ಇದಕ್ಕೆ ಡಯಾಬಿಟಿಸ್ ಅಂತ ಲೇಬಲ್ ಮಾಡೋಕ್ಕೆ ನಾನು ಮುಂಚೆ ಹೇಳ್ದಂಗೆ ಲೈಕ್ HbA1c, RBS, PPBS ಎಲ್ಲ ಮಾಡಿದ ಮೇಲೆ ಸೊ ಇದು ಡಯಾಬಿಟಿಸ್ ಅಂತ ನಾವು ಕನ್ಫರ್ಮೇಷನ್ ಮಾಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.